ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾದ ಆತಂಕ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ನಂಬರ್ಸ್ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರೇ ರಾಜ್ಯದಲ್ಲಿ ಕೊರೋನಾಗೆ ಹಾಟ್ಸ್ಪಾಟ್ ಅಂತ ಅನಿಸ್ಕೊಳ್ತಾ ಇದೆ. ಹೀಗಿರುವಾಗ ಒಂದೊಂದೇ ಮುಂಜಾಗ್ರತಾ ಕ್ರಮಗಳನ್ನು ಎಲ್ಲ ವಲಯದಲ್ಲೂ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ಮೆಟ್ರೋ ಪ್ರಯಾಣಿಕರು ಮಾಸ್ಕನ್ನು ಕಂಪಲ್ಸರಿ ಧರಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೆಟ್ರೋ ಟ್ರೈನ್ಗಳೆಲ್ಲವೂ ಕೂಡ AC ಟ್ರೈನ್ಸ್ ಆಯಿತಾ, ವೆಂಟಿಲೇಷನ್ ಇರಲ್ಲ. ಹಾಗಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಕಂಪಲ್ಸರಿ ಮಾಸ್ಕನ್ನು ಹಾಕಬೇಕು ಅಂತ BMRCL ಸಲಹೆಯನ್ನು ಕೊಟ್ಟಿದೆ. ಕೋವಿಡ್ ಭೀತಿ ಬೆನ್ನಲ್ಲೇ BMRCL ಅಲರ್ಟ್ ಆಗಿತ್ತು. ಮೊನ್ನೆ ಎಲ್ಲ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು AC ಬಸ್ಗಳಲ್ಲೂ ಕೂಡ ಮಾಸ್ಕನ್ನು ಕಂಪಲ್ಸರಿ ಮಾಡಬೇಕು ಅಂತ ಹೇಳಿದರು. ಈಗ ಮೆಟ್ರೋಗಳಲ್ಲೂ ಕೂಡ ಮಾಡಬೇಕು. ಆಮೇಲೆ ಇದನ್ನೆಲ್ಲ ಕಡ್ಡಾಯ ಮಾಡಬೇಕು ಅಂತಲ್ಲ, ಜನಕ್ಕೆ ಅವರವ್ರ ಜವಾಬ್ದಾರಿ ಅವ್ರು ತಿಳ್ಕೋಬೇಕು. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದ ನಿಮಗೂ ತೊಂದರೆ ಆಗಬಾರ್ದು ಅಂದರೆ ಅದಕ್ಕಿರೋ ಒಂದೇ ಒಂದು ಉಪಾಯ, ಮಾಸ್ಕ್ ಹಾಕಬೇಕು ಅಷ್ಟೇ. ಇವಾಗ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ ಇದೆ. ಇವಾಗ ಕೋವಿಡ್ ಕೂಡ ಇದು ಏನೋ ಈ ಥರ ಕೇಸ್ಗಳು ಕಂಡುಹಿಡಿತಾ ಇದ್ದೀವಿ ಅಂತಲೂ ಬರ್ತಾ ಇದೆ ಎಲ್ಲ ಕಡೆ. ಹಾಗಾಗಿ ಇವಾಗ ಮಳೆಗಾಲ ಕೂಡ ಇದೆ, ಪ್ಲಸ್ ಇದರಲ್ಲಿ ಈ ಥರ ಚಾನ್ಸಸ್ಸಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಇವಾಗ ಅವ್ರಿಗೆ ಹುಷಾರಿಲ್ಲ ಅಂದು ಸದ್ಯದಲ್ಲೇ ಹುಷಾರಿಲ್ಲ ಅಂದರೆ ಅವರೂ ಕೂಡ ಒಂದು ಮಾಸ್ಕ್ ಹಾಕ್ಕೊಂಡು ಬಂದರೆ ಬೇರೆಯವ್ರಿಗೆ ಅದರಿಂದ ಸೋಂಕು ತಗಲ್ದಂಗೆ ಎಚ್ಚರಿಕೆ ವಹಿಸ್ಬೋದು. ಹಾಗಾಗಿ ನಾವು ಸದ್ಯದಲ್ಲಿ ಯಾರಿಗೂ ನಾವು ಮ್ಯಾಂಡೇಟ್ರಿ ಅಂತ ಏನೂ ಮಾಡಿಲ್ಲ, ಬಟ್ ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಬಟ್ ನಂದು ಇಷ್ಟೇ, ಜನರಿಗೆ ಆ ಥರದ್ದೇನಾರ ನಿಮ್ಮಲ್ಲಿ ಏನಾರ ಇದು ಸಿಂಪ್ಟಮ್ಸ್ ನಿಮ್ಗೇನಾರ ಕಂಡು ಬಂದರೆ ನೀವು ನಿಮ್ಮ ಸುರಕ್ಷತೆ ಅಲ್ಲದೆ ನಮ್ಮ ಪ್ಯಾಸೆಂಜರ್ ಸುರಕ್ಷತೆಗೂ ನೀವು ಮಾಸ್ಕ್ ಯೂಸ್ ಮಾಡಿ ಅನ್ನೋದಕ್ಕೆ ನಾನು ಕೇಳ್ಕೊಬೋದು. ನಾವು ನಮ್ಮಲ್ಲಿರೋದು ಏನು ಕೋವಿಡಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಂದಿರುತ್ತೆ, ಪ್ಲಸ್ ಜನರಿಗೆ ಮಾಸ್ಕ್ ಹಾಕೋದು ಕಂಪಲ್ಸರಿ ಮಾಡ್ತೀವಿ. ಸೊ ಇವಾಗ ಗೌರ್ಮೆಂಟಿಂದ ನಿರ್ದೇಶನ ಎಲ್ಲ ಮಾಸ್ಕ್ ಹಾಕೊಂಡು ಓಡಾಡಬೇಕು ಅಂದರೆ ಅವಾಗ ನಾವು ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಮೆಟ್ರೋ ಪ್ರಯಾಣಿಕರು ಪೀಕ್ ಅವರ್ನಲ್ಲಿ ಹೆಂಗಿರುತ್ತೆ ರಶ್ ಅಂತಂದರೆ ವಿಪರೀತ ರಶ್ ಇರುತ್ತೆ ಮೆಟ್ರೋ ಟ್ರೈನ್ಗಳು. ಅಂಥ ಸಂದರ್ಭದಲ್ಲಿ ಮಾಸ್ಕನ್ನು ಹಾಕ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಈಗ BMRCL ಹೇಳ್ತಿರೋದೇನು, ಕಡ್ಡಾಯ ಅಂತನಾ ಅಥವಾ ಮನವಿ ಮಾಡ್ಕೋತಾ ಇದ್ವಿ ಮಾಸ್ಕ್ ಹಾಕ್ಕೊಳ್ಳಿ ಅಂತನಾ, ಹೆಂಗೆ ಅಂತ? ಅರವಿಂದ್, ಮೊದಲಿಗೆ BMRCL ಮನವಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಗೊತ್ತಿದೆ, ಸದ್ಯದ ಪರಿಸ್ಥಿತಿ ಬೆಂಗಳೂರಲ್ಲಿ ಭಾಳ ಕೆಟ್ಟದಾಗಿ ಇಲ್ಲದೇ ಇದ್ರೂ ಕೂಡ ಮುಂದಿನ ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಸೊ ಇದೇ ಕಾರಣಕ್ಕಾಗಿ ಸದ್ಯ BMRCL ಪ್ರಯಾಣಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದೆ. ಒಂದು ಇತರ ಪ್ರಯಾಣಿಕರ ಸಹ ಪ್ರಯಾಣಿಕರೇನಿರ್ತಾರೆ ಅವರ ಆರೋಗ್ಯದ ದೃಷ್ಟಿ ಜೊತೆಗೆ ತಮ್ಮ ಆರೋಗ್ಯ ದೃಷ್ಟಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ BMRCL ಬರುವಂಥ ಪ್ರಯಾಣಿಕರಿಗೆ ಈ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಎಲ್ಲವೂ ಕೂಡ AC-ಯಲ್ಲೇ ಇರುವಂಥ ಕಾರಣಕ್ಕಾಗಿ ಬಹಳ ಒಂದು ರೀತಿ ಬೆಂಗಳೂರು ಮೆಟ್ರೋ ಕೂಡ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಕಾರಣಕ್ಕಾಗಿಯೂ ಕೂಡ ಅದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ, ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಈ ಯಾವುದಾದ್ರೂ ಸಮಸ್ಯೆಗಳು ಎದುರಾದರೆ ಆಗ ನಾವು ಎಚ್ಚೆತ್ಕೊಳ್ಳೋದು ಬೇಡ, ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸದ್ಯ ಮನವಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಬಹಳ ಕ್ಲಿಯರ್ ಆಗಿದೆ, ಮೆಟ್ರೋದಲ್ಲಿ ಓಡಾಟ ಮಾಡುವಂತಹ ನಮ್ಮ ಪ್ರಯಾಣಿಕರೇನಿದ್ದಾರೆ ತಾವು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮಾಸ್ಕ್ಗಳನ್ನು ಧರಿಸಿದ್ರೆ ಸೂಕ್ತ. ಕಾರಣ ಸ್ಪ್ರೆಡ್ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದಾದ್ರೂ ನಿಯಮಗಳನ್ನು ಜಾರಿಗೆ ತಂದರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತೇವೆ. ಸೊ ಆ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಕೂಡ ಅಲರ್ಟ್ ಆಗಿ ಎಲ್ಲವನ್ನ ಕೂಡ ಸರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೊಂಡ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ BMRCL ಈ ರೀತಿಯಾದಂಥ ಮನವಿಯನ್ನು ಮಾಡ್ತಾ ಇದೆ. AC ಕೋಚ್ಗಳಾಗಿರುವಂಥ ಕಾರಣಕ್ಕಾಗಿ ಜೊತೆಗೆ ಹೆಚ್ಚು ಹಿರಿಯ ನಾಗರಿಕರು, ಗರ್ಭಿಣಿಯರು, ಜೊತೆಗೆ ಆರೋಗ್ಯ ಸಮಸ್ಯೆ ಇರುವಂಥವರು ಕೂಡ ಮೆಟ್ರೋಗಳಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಸೊ ಅವರಿಂದ ಬೇರೆಯವ್ರಿಗೆ ಇತರರಿಗೂ ಕೂಡ ಸಮಸ್ಯೆಗಳಾಗಬಾರ್ದು, ಜೊತೆಗೆ ಅವರ ಆರೋಗ್ಯದ ಮೇಲೂ ಕೂಡ ಯಾವುದೇ ಪರಿಣಾಮಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಮನವಿಯನ್ನು ಮಾಡಿದರೆ, ಬಟ್ ಸರ್ಕಾರ ಅಧಿಕೃತವಾಗಿ ಎಲ್ಲೂ ಕೂಡ ಆದೇಶವನ್ನು ಮಾಡಿಲ್ಲ. ಸೊ ಆ ಕಾರಣಕ್ಕಾಗಿ ಕಂಪಲ್ಸರಿ ನೀವು ಹಾಕಲೇಬೇಕು ಅನ್ನುವಂಥದ್ದಲ್ಲ, ಬಟ್ ಜನರಿಗೆ ಒಳ್ಳೆಯದಕ್ಕಾಗಿ, ಪ್ರಯಾಣಿಕರ ಒಳ್ಳೆಯದಕ್ಕಾಗಿ ಮನವಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ರೀತಿ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಸಲಹೆ ಸೂಚನೆಯನ್ನು ಸದ್ಯ BMRCL ಕೂಡ ಪ್ರಯಾಣಿಕರಿಗೆ ನೀಡ್ತಾ ಇದೆ. ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.